ಜಾರಿ ಮಾಡಿಬಿಟ್ಟು ಇಲ್ಲ ನಾವು ಕರೋನಾ ಹೇಗೆ ನಿರ್ವಹಣೆ ಮಾಡಿದ್ದೀವಿ ಆ ಥರ ನಾವು ಯುದ್ಧದ ಮಾದರಿನಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮಾಡೋಣ ಅಂತ ಏನಕ್ಕೆ ಹೇಳ್ತಾ ಇರೋದು? ಈ ದೇಶಕ್ಕೆ ಯಾಕೆ ಸುಳ್ಳು ಹೇಳಿ ತಪ್ಪು ದಾರಿನಲ್ಲಿ ಹೇಳಿದ್ರು? ಸಬ್ ಚಂಗಾಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಆ್ಯಕ್ಟ್ಗಳೆಲ್ಲ ಜಾರಿ ಮಾಡಿದ್ರಲ್ಲ ಯಾಕೆ? ಇವತ್ತು ಯಾರು ಕಾರಣ? ಇವತ್ತು ಆಟೋ ಚಾಲಕರಿಗಿರ್ಬೋದು, ಹೋಟೆಲ್ ಮಾಲೀಕರಿಗಿರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಗಿಗ್ ವರ್ಕರ್ಸ್ ಇರ್ಬೋದು, ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಸರ್. ಈಗ ನೋಡಿ, ಸೂರತ್ ಇರ್ಬೋದು, ಡೆಲ್ಲಿ ಇರ್ಬೋದು, ಎಲ್ಲರೂ ಜನರು ವಾಪಸ್ ಅವ್ರ ಊರಿಗೆ ಹೊರಟಿದ್ದಾರೆ, ಎಲ್ಲೂ ಕೆಲಸ ಇಲ್ಲ ಅಂತ. ಗುಜರಾತ್ನ ಮೋರ್ಬಿನಲ್ಲಿ ಫ್ಯಾಕ್ಟ್ರಿಗಳು ನಿಂತೋಗ್ಬಿಟ್ಟಿದೆ ಇವತ್ತು. ಟೈಲ್ಸ್ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟ್ರಿಗಳಿರ್ಬೋದು. ಪೀಣ್ಯ ಹೋಗಿ, ಗುಜರಾತ್ ಬಿಟ್ಬಿಡಿ, ಪೀಣ್ಯನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಏನಂತ ಇದ್ದಾರೆ ಅಂತ. ಇದಕ್ಕೆ ಕಾರಣ ಯಾರು? ರಾಜ್ಯ ಸರ್ಕಾರನಾ? ಕೇಂದ್ರ ಸರ್ಕಾರದ ಏನೂ ಜವಾಬ್ದಾರಿನೇ ಇಲ್ವಾ ಸರ್? ಇನ್ನೊಂದು ಇಂಪಾರ್ಟೆಂಟ್ ಸರ್, ಈ VBG ರಾಮ್ಜಿನ ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ, ಎಲ್ಲ ಗುಳೆ. ಈಗ ನೀವೇ ಹೇಳಿ ಸರ್, ಇವೆಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಈಗ ಉತ್ತರ ನನ್ನ ಹತ್ರ ಇದೆಯಾ, ಕೇಂದ್ರ ಸರ್ಕಾರ ಹತ್ರ ಇದೆಯಾ? ಇದು ಒಳ್ಳೆ ಕಥೆ ಆಯಿತು. ನಮ್ಮ ತಪ್ಪಿಗೂ ನಾವೇ ಸಮರ್ಥನೆ ಮಾಡ್ಕೋಬೇಕು, ಅವ್ರ ತಪ್ಪಿಗೂ ನಾನೇ ಸಮರ್ಥನೆ ಮಾಡ್ಕೋಬೇಕು. ಅದೇಗೆ? ಈಗ ನಾವಂತೂ ಬಡ್ಕೊತಾ ಇದ್ದೀವಲ್ಲ 3 ತಿಂಗಳಿಂದ. ಏನು ಮಾಡ್ತಾ ಇದ್ದೀರಪ್ಪ? VB ರಾಮ್ಜಿ ಆಯಿತು, ನೀವು ತರ್ತಾ ಇದ್ದೀರಲ್ಲ, ಇದಕ್ಕೆ ರೂಲ್ಸ್ ಏನು? ನಾರ್ಮೇಟಿವ್ ಅಲೋಕೇಶನ್ ಅಂದರೆ ಏನು? ಯಾವ ಪಂಚಾಯತ್ ಅಲೋಕೇಟ್ ಮಾಡ್ತೀರಾ? ಸೆಲೆಕ್ಟ್ ಯಾವುದು ಮಾಡ್ತೀರಾ? ಹೇಗೆ ನಿರ್ವಹಿಸ್ತೀರಾ? ಒಂದು ರೂಲ್ ಆಗಿಲ್ಲ ಅಲ್ಲ ಸರ್, ಒಂದು ರೂಲ್ ಆಗಿಲ್ಲ ಇನ್ನು. ಹಾಗಾದರೆ ಈ ವರ್ಷ ಕೆಲಸ ಯಾರಿಗೆ ಗೊತ್ತು? ನಾವು ಕೇಳ್ತಾನೆ ಇದ್ದೀವಲ್ಲ. ಈಗ ಏಪ್ರಿಲ್ ತನಕ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಏಪ್ರಿಲ್ ಅರ್ಧ ಮುಗ್ದೋಗಿದೆ ಆಲ್ಮೋಸ್ಟ್. ಇವತ್ತು 9ನೇ ತಾರೀಕು, ಇನ್ನೇನು ಒಂದು 15-20 ದಿನದಲ್ಲಿ ಇದನ್ನೇ ಈ ತಿಂಗಳೇ ಮುಗ್ದೋಗುತ್ತೆ. ಒಂದು ರೂಲನ್ನು ಹೇಳಬೇಕಲ್ಲ ರಾಜ್ಯಕ್ಕೆ, ಗಳಿಗೆ ಸಂದೇಶ ಕೊಡಬೇಕಲ್ಲ. ನಾವು ಹಿಂಗೆ ಮಾಡ್ತಾಯಿದ್ದೀವಿ, ಈ ಕಾನೂನು ಅಡಿನಲ್ಲಿ ಮಾಡ್ತಾಯಿದ್ದೀವಿ, ಹೀಗೆ ಪೇಮೆಂಟ್ ಹೋಗುತ್ತೆ, ಹೀಗೆ ಪಂಚಾಯತಿಗೆ ದುಡ್ಡು ಬರುತ್ತೆ, ಇಂಥ ಕಾಮಗಾರಿಗಳು ತೊಗೋಬೋದು. ಬರೀ ಒಂದು ಬಿಲ್ ಮಾಡಿಬಿಟ್ಟು ರಾಮನ ಹೆಸರಲ್ಲಿ ನಾವು ರಾಮರಾಜ್ಯ ತರ್ತಾಯಿದ್ದೀವಿ ಅಂದ ತಕ್ಷಣ ಮುಗೀತಾ? ಎಲ್ಲಿ ಜನರಿಗೆ ಏನು ಕ್ಲಾರಿಟಿ ಇದೆ ಹೇಳಿ? ಜನರಿಗೆ ಕ್ಲಾರಿಟಿ ಇಲ್ಲ. ಅದೇ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಕ್ಲಾರಿಟಿ ಇಲ್ಲ, ಕೇಂದ್ರದ ಮಂತ್ರಿಗಳಿಗೂ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ಜನರಿಗೆ ಬಿಟ್ಬಿಡಿ. ಬೇಸಿಗೆ ಬರ್ತಾ ಇದೆ ಸರ್, ಕುಡಿಯೋ ನೀರಿನ ಸಮಸ್ಯೆಗಳು ಇವಾಗ ಒಂದು ಮೀಟಿಂಗ್ ಇದೆ. ಈಗಾಗಲೇ ನಾವು ಭಾಳ ಸ್ಪಷ್ಟವಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಮೊದಲನೇದಾಗಿ ಆದ್ಯತೆ ಇರೋದು ಡೀಪ್ನಿಂಗು, ಫ್ಲಶಿಂಗ್ ಮಾಡಬೇಕು ಅಂತ ಬೋರ್ವೆಲ್ಸ್ದು. ಅದಾದಮೇಲೆ ಪ್ರೈವೇಟ್ ಬೋರ್ವೆಲ್ ಕೂಡ ಹೈರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮತ್ತು ಟ್ಯಾಂಕರ್ಸ್ ಏನೋ ಅಳವಡಿಸೋಕ್ಕೆ ಅವ್ರಿಗೆ ಕೂಡ ಹೈರಿಂಗ್ ರೆಂಟಲ್ ತೊಗೊಳೋಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಬೇಕಾದ್ರೆ ಮಾಡ್ಬೋದು. ಟಾಸ್ಕ್ ಫೋರ್ಸ್ಗಳ ರಚನೆ ಆಗಿದೆ, ಅದಕ್ಕೆ ಶಾಸಕರೇ ಅದಕ್ಕೆ ಉಸ್ತುವಾರಿ ಇರ್ತಾರೆ. ಆ ಟಾಸ್ಕ್ ಫೋರ್ಸ್ನಲ್ಲಿ ಏನು ಡಿಸೈಡ್ ಆಗುತ್ತೆ ಆ ಕೆಲಸಗಳನ್ನು ಅವ್ರು ತೊಗೋಬೋದು. ಹಣದ ಕೊರತೆಯೂ ಇಲ್ಲ, ಇಚ್ಛಾಶಕ್ತಿಯ ಕೊರತೆಯೂ ಇಲ್ಲ. ಇದಕ್ಕೆ ಖಂಡಿತವಾಗೂ ಈ ಕಳೆದ 3 ವರ್ಷದಿಂದ ಹೇಗೆ ನಾವು ಮಾಡ್ತಾಯಿದ್ದೀವಿ, ಅದು ಕೆಲವು ಹಳ್ಳಿಗಳ ಸಮಸ್ಯೆ ಇರ್ತವೆ. ಆದರೆ ಇಲ್ಲಿವರೆಗೂ ನಮ್ಮ ಸರ್ಕಾರ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲಾರ್ದಾಗ ನಾವು ನೋಡ್ಕೊಂಡಿದ್ದೀವಿ. ಈ ವರ್ಷವೂ ನೋಡ್ಕೋತೀವಿ. ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಮುಂದುವರಿತಾರೆ ನೋಡಿ. ಮತ್ತೆ ಈಗ 9ನೇ ತಾರೀಕು ತನಕನೂ ಕಾದಿಲ್ಲ ಅಲ್ರಿ ನೀವು. ನಮ್ಮ ಮಾಧ್ಯಮ ಸ್ನೇಹಿತರು ಹೆಂಗಿದ್ದೀರಾ ಅಂದರೆ, ನೀವು ಕೇಳಿರ್ತೀರ, ಸಾಹೇಬ್ರು ಹೇಳಿರ್ತಾರೆ ನೋಡಿ. ಭಾಳ ಸ್ಪಷ್ಟವಾಗಿ ಪ್ರತಿ ಸರಿನೂ ನಿಮ್ಮ ಮುಂದೆ ಬಂದಾಗ ಇದೇ ನನ್ನ ಕಳಕಳಿ ಇದೆ, ಮನವಿ ಇದೆ. ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು, ಹೇಳಿದ್ರೆ ಅದು ಅಪ್ರಸ್ತುತ. ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಹೋಲ್ಡ್ ಎನಿ ವೇಟ್. CM ಅವರು, DCM ಅವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ಡಿಸೈಡ್ ಮಾಡ್ತಾರೆ ಅದೇ ಫೈನಲ್. ಇದು ಸಂಪುಟ ಪುನರ್ರಚನೆ ಆಗುತ್ತಾ? 4 ಜನ ಏನು ಹೇಳಿದ್ರು ಅವರೇ ಫೈನಲ್.